7 ಗಂಟೆಗೆ ಕಾಲ್ ಬಂದಿದ್ದು. ಈ ಥರ ನೀವು ಬೇಗ ಬಾಮ್ಮ, ನಿಮ್ಮ ಹುಡುಗ ಈ ಥರ ಹೊಟ್ಟೆಗೆ ಚುಚ್ಕೊಂಡಿದ್ದಾರೆ, ಬೇಗ ಬಾ ಅಂತ ಹೇಳಿದ್ರು. ನಾನು ಏನು ಸುಮ್ಮನೆ ಈ ಥರ ಜಗಳ ಮಾಡ್ಕೊತಾರಲ್ಲ, ನಾನು ಬರಲ್ಲ ಹೋಗಮ್ಮ, ನನಗೆ ತುಂಬ ಬೇಜಾರಾಗ್ಬಿಟ್ಟಿದ್ದಾರೆ ನೀವೆಲ್ಲ ಸೇರಿ, ನಾನು ಬರಲ್ಲ ಅಂತ ಹೇಳಿದ್ರು. ಇಲ್ಲಮ್ಮ ನೀನು ಬೇಗ ಬಾಮ್ಮ, ಈ ಥರ ಲಾಯರ್ಪಾಳ್ಯದಲ್ಲಿ ಬನ್ನಿ ಅಮ್ಮ ಅಂತ ಹೇಳಿದರು. ನಾನು ಹೋಗೋಸ್ತಕ್ಕ ಒಳಗಡೆ ಇತ್ತು. ಏನಾಯಿತು ಅಂತ ಹೇಳಿದರೆ ಇವರೇ ಕತೆ ಹೇಳ್ತಾಯಿದ್ರು, ಏನು ಜಗಳ ಮಾಡ್ತಾಯಿದ್ರು 3 ದಿನ ಅಂತ ಹೇಳ್ತಾಯಿದ್ರು ಅಂತ. ಅದೆಲ್ಲ ನನಗೆ ಬೇಕಾಗಿಲ್ಲ, ನನ್ನ ಮಗು ಎಲ್ಲಿದೆ ನನಗೆ ಫಸ್ಟು ತೋರಿಸಿ ಅಂದರೆ ಅಲ್ಲಿ ತೋರಿಸೇ ಇಲ್ಲ ಮಗುಗೆ. ನಾನು ಕಿಸ್ಕೊಂಡು ಒದ್ದಾಡ್ಕೊಂಡು ಅಳ್ತಾಯಿದ್ರು, ಅವ್ರು ತೋರಿಸಿಲ್ಲ ನನಗೆ. ಅಷ್ಟೇ, ಅವ್ರಿಗೆ ಏನಾಗಿದೆ ಏನಂತನೂ ಗೊತ್ತಿಲ್ಲ ನನಗೆ, ಹೇಳೇ ಇಲ್ವಾ. ಈ ಥರ ನನ್ನ ಮಗಳು ಒಳಗಡೆ ಹೋಗಿದ್ದು, ನನ್ನ ಹುಡುಗಿ ಹೋಗ್ಬಿಟ್ಟು ಅಮ್ಮ ಹೊಂಟೈತಮ್ಮ, ಇಲ್ಲ ಅಮ್ಮ ಅಂತ ಹೇಳ್ತಾಯಿದ್ರು. ನಾನು ಏನು ಮಾಡಲಿ ಅಮ್ಮ, ನನಗೆ ಗೊತ್ತಿಲ್ಲ ಅಂತ ನಾನು ಅದೇ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ನನಗೆ ಇರೋದು ಒಬ್ಬಳೇ ಮಗ. ನಾನು ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಅಮ್ಮ? 4 ವರ್ಷ ಆಯ್ತು. ಈ 4 ವರ್ಷದಿಂದ ಯಾವಾಗಲೂ ಇದೇ ಥರ ಅವ್ರದ್ದು ಇಬ್ರು ಗಲಾಟೆ ಇತ್ತಲ್ಲ, ಹೇಗೆ ಗಲಾಟೆ ಮಾಡ್ತಾ ಇದ್ದು, ಇಬ್ರು ಗಲಾಟೆ ಮಾಡ್ತಿದ್ದು. ಇರು ನಿಂಚಿನ ತುಂಬ ಕೆಟ್ಟ ಮಾಡ್ತಿರಳ್ತಾ ಇದ್ದು ನನ್ನ ಬಗ್ಗೆ ನಮ್ಮಮ್ಮ ಬಗ್ಗೆ ಏನು ಮಾತಾಡಬೇಡ. ನಮ್ಮಮ್ಮ ಎಲ್ಲಿ ಯಾವುದಕ್ಕೂ ಬಂದಿಲ್ಲ, ನಿನ್ನ ಮನೆಗೆ ಬಂದು ಒಂದು ತುತ್ತು ಊಟ ತಿಂದಿಲ್ಲ. ನಮ್ಮಮ್ಮ ಬಗ್ಗೆ ಏನು ಸಪ್ರೇಟ್ ಎಲ್ಲ ಮಾಡಿ ಎಷ್ಟು ವರ್ಷ ಆಯಿತು? 2 ತಿಂಗಳು ಇತ್ತು. 4 ವರ್ಷದಲ್ಲಿ 2 ತಿಂಗಳು ಇತ್ತು ಅಷ್ಟೇ. ಮಿಕ್ಕಿರೋದು ಇಲ್ಲಿ ಬಂದ್ಬಿಡ್ತಾ ಇದ್ದು. ಅವರಮ್ಮ ದುಬೈಗೆ ಹೋಗ್ತೀನಿ. ಮಕ್ಕಳು ಎಷ್ಟಿದಾರಮ್ಮ ನಿಮ್ಮ ಹುಡುಗನಿಗೆ? ಒಂದೇ ಹುಡುಗಿ, 1 ವರ್ಷದ. 1 ವರ್ಷಕ್ಕೆ ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ಸಾಲ ತಗೊಂಡು. ಮನೆಯಲ್ಲಿ ಯಾವ ಥರ ಏನು ಗಲಾಟೆ ಆಗಿದೆ ನಿಮ್ಗೆ ಏನು ಮಾಹಿತಿ ಇಲ್ಲ? ನನಗೆ ಏನು ಗೊತ್ತಿಲ್ಲ. 3 ದಿನದಿಂದ ನಡೀತಾರಂತೆ ಹೇಳ್ತಾ ಇದ್ರು. ನನಗೆ ಏನು ಅಲ್ಲ, ನಿಮ್ಮ ಮಗ ಅವನಿಗೆ ಬಿದ್ದು ಏನಾದ್ರು ಹೆಟ್ಟಾಗಿದೆಯೋ ಅಥವಾ ನಿಮ್ಮ ಸೊಸೆ ಏನಾದ್ರು ಮಾಡಿರೋದು ನಿಮ್ಗೆ ಡೌಟ್ ಇದೆಯಾ? ನನಗೆ ಡೌಟ್ ಇರೋದು ಅವರೇ ಮಾಡ್ಕೊಂಡಿರೋದು, ನಮ್ಮ ಸೊಸೆ ಎಲ್ಲ ಸೇರಿ ಮಾಡ್ಕೊಂಡಿರೋದು. ಆಮೇಲೆ ನನ್ನ ಮಗ ಚುಚ್ಕೊಂಡಿದ್ದಾರಂತ ಹೇಳು. ಯಾಕಂದರೆ ಒಂದ್ಸಲ ನಮ್ಮ ಹುಡುಗಿ ಜಗಳ ಮಾಡ್ಕೊಂಡು ನಮ್ಮನ ಮನೆಯಲ್ಲಿ ಇತ್ತು. ನೀನು ಬಂದಿಲ್ಲ ಅಂತ ನಾನು ಇದು ಮಾಡ್ಕೋತೀನಿ ಅಂತ ಹೇಳಿದರು. ಕಂಪ್ಲೇಂಟ್ ಎಲ್ಲ ಡೌಟ್ ಇದೆ ನಮ್ಮ ಸೊಸೆ ಮೇಲೇನೆ ಡೌಟ್ ಇರೋದು. ಯಾಕೆ ಆ ಥರ ಮೊದಲು ಏನಾದರೂ ಅವ್ರ ಮೊದಲು ನಮ್ಮ ಮನೆ ಹತ್ರ ಬಂದು ತುಂಬ ಜಗಳ ಮಾಡಿದ್ರು. ಯಾರ್ಯಾರು? ಅವ್ರ ಅಮ್ಮ, ಅವ್ರ ರಿಲೇಷನ್ ಎಲ್ಲರೂ ಬಂದು ನಮ್ಮ ಮನೆ ಹತ್ರ ಜಗಳ ಮಾಡಿದ್ದು. 2 ಗಂಟೆ ನೈಟು ಬಂದು ಜಗಳ ಮಾಡಿ ನಮ್ಮ ಯಜಮಾನ್ಗೆಲ್ಲ ಹೊಡೆದು ಇದೆಲ್ಲ ಮಾಡಿದ್ದು. ಏನು ವಿಷಯ ಜಗಳ ಆಗಿತ್ತು ಅವಾಗ? ಅದೇನು ಅಂತ ಮಾಡ್ಕೊಂಡಿರಂತ ನನ್ಗೆ ಗೊತ್ತಿಲ್ಲ. ಅವ್ರವ್ರೇ ಮಾಡ್ಕೊಂಡಿರೋದು, ನನಗೆ ಹೇಳೇ ಇಲ್ಲ. ಸರಿ, ನಂದು ಒಂದು 10 ದಿನ 8 ದಿನ ಮನೆ ನಡೀತು. ಸರಿ ಅಂತ ನಾಳೆ ಬಿಟ್ಬಿಡಪ್ಪ ಅಂದರೆ, ಹೋಗಮ್ಮ ನಾನು ಬಿಡಲ್ಲ, ನಮ್ಮ ಹೆಂಡತಿ ನನಗೆ ಬೇಕು ಅಂತ ಅವ್ರ ಹತ್ರನೇ ಹೋಗ್ಬಿಟ್ರು. ಸರಿ ಅಂತ ಎಲ್ಲನ ಹೋಗ್ಬಿಟ್ಟು ಸಾಸ್ಕೊಂಡು ಚೆನ್ನಾಗಿರಲಿ ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ಇವಾಗ ನೋಡಿದರೆ ಈ ಥರ ಮಾಡಿದ್ದಾರೆ. ಇರೋದು ನನಗೆ ಒಬ್ಬಳೇ ಮಗ. ಸರ್ ಹೇಳಿ, ಇವಾಗ ಈ ರೀತಿ ಆಗಿದೆ, ಏನು ಹೇಳಕ್ಕೆ ಬಯಸ್ತೀರಾ? ಅದೇ ನಮ್ಮ ತಂಗಿ ಒಂದು 9 ಗಂಟೆಗೆ ನನಗೆ ಕಾಲ್ ಮಾಡಿದ್ರು. ಹಂಗೆ ನನ್ನ ಮಗ ಏನೋ ಪ್ರಾಬ್ಲಮ್ ಆಗಿ ತೀರೋಗ್ಬಿಟ್ಟದೆ ಅಂತ ಹೇಳ್ತಾಯಿದ್ರು. ನಾನು ಏನಕ್ಕೆ ಹೆಂಗೆ ಅಂತ ಕೇಳಿದ್ದಕ್ಕೆ ಹಿಂಗೆ ಅಂತ ನನಗೆ ಗೊತ್ತಿಲ್ಲ, ಬನ್ನಿ ನೋಡೋಣ ಅಂತ ಹೇಳಿದ್ರು. ನಾನು ಬರುವಾಗ ಆಸ್ಪತ್ರೆಗೆ ಹೋಗುವಾಗ ಎಲ್ಲ ತೀರೋಗ್ಬಿಟ್ಟಿದ್ದಾವೆ. ಅಲ್ಲಿ ಹೋಗಿ ವಿಚಾರಣೆ ಮಾಡಿದ್ದಕ್ಕೆ ಹಿಂಗೆ ಜಗಳ ಮಾಡ್ತಾಯಿದ್ರು. 3-4 ದಿನದಿಂದ 3-4 ದಿನ ಜಗಳ ನಡೀತಾ ಇತ್ತು. ಹಿಂಗೆ ಏನೋ ಜಗಳ ಆಗಿ ನಮಗೆ ಗೊತ್ತಿಲ್ಲ ಯಾರು ಜಗಳ ಯಾರ್ಯಾರಿಗೆ? ಗಂಡ ಹೆಂಡತಿ ಜಗಳ ಮಾಡ್ತಾಯಿದ್ರು. ಯಾರು ಹೊಡೆದವ್ರೆ, ಅವ್ರು ಹೊಡೆದವ್ರ ಇಲ್ಲ ಏನು ಮಾಡೋರೆ ಅವ್ರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಕ್ಕಪಕ್ಕ ಅವರು. ಆದಮೇಲೆ ಏನಾಯಿತು, ಇದು ಪೋಸ್ಟ್ ಮಾರ್ಟಮ್ಗೆ ತೊಗೊಂಡೋಗವ್ರೆ. ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಏನಾಗ್ತದೆ ಏನಿಲ್ಲ ಗೊತ್ತಾಗ್ತದೆ. ನೀವು ಸ್ಪಾಟಿಗೆ ಹೋದಾಗ ಅವ್ರ ಹೆಂಡತಿ ಇದ್ರ ಅಲ್ಲಿ ಏನು ಮಾತಾಡಿದ್ರು ಅವರು? ಹೆಂಡತಿ ಇದ್ದರು, ನಕ್ಕೊಂಡು ಏನು ಸ್ವಲ್ಪ ಟೆನ್ಷನ್ನೇ ಇಲ್ಲ ಏನಿಲ್ಲ, ನಕ್ಕೊಂಡು ಆರಾಮಾಗೇ ಇದ್ರು ಅವರು.